गणानां त्वा गणपतिगुं हवामहे कविं कवीनामुपवस्त्रवस्तवं ज्येष्ठराजं ब्रह्मणां ब्रह्मणस्पतः न शृण्वन्नोतिभिः सीदसादनं महागणपतये नमः। प्रणो देवी सरस्वती वाजेभिर्वाजिनीवती दीनामवित्रवतो आनो दिवो बृहतः पर्वतादा सरस्वती यजतागन्तयज्ञं वाग्देव्यै नमः। श्रीगुरुभ्यो नमः। हरि ओम। ಶ್ರೀಮದ್ಭಾಗವತ ಏಕಾದಶ ಸ್ಕಂದ 17ನೇ ಅಧ್ಯಾಯ ವರ್ಣಾಶ್ರಮ ಧರ್ಮ ನಿರೂಪಣೆ. ಉದ್ಧವನು ಹೇಳುತ್ತಾನೆ, ಕಮಲಾಕ್ಷನೇ, ಹಿಂದೆ ನೀನು ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲಿಸುವವರಿಗೂ ಮತ್ತು ಸಾಮಾನ್ಯ ಮನುಷ್ಯರಿಗೂ ನಿನ್ನಲ್ಲಿ ಭಕ್ತಿ ಭಾವ ಉಂಟಾಗಲು ಕೆಲವು ಧರ್ಮಗಳನ್ನು ಉಪದೇಶಿಸಿದ್ದೆ. ಬಹಳ ಕಾಲವು ಕಳೆದು ಹೋದ ಕಾರಣ ಅದೀಗ ಪ್ರಚಲಿತವಾಗಿಲ್ಲ. ಜನರಿಗೆ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯುಂಟಾಗಬೇಕಾದರೆ ಅವರು ಎಂತಹ ಧರ್ಮವನ್ನು ಅನುಷ್ಠಾನ ಮಾಡಬೇಕೆಂಬುದನ್ನು ಈಗ ಪುನಃ ಹೇಳುವ ಕೃಪೆ ಮಾಡು. ಪ್ರಭುವೇ ಮಾಧವ, ಹಿಂದೆ ನೀನು ಹಂಸವತಾರವನ್ನು ಮಾಡಿ ಬ್ರಹ್ಮದೇವರಿಗೆ ನಿನ್ನ ಪರಮ ಧರ್ಮದ ಉಪದೇಶವನ್ನು ಮಾಡಿದ್ದೆ. ಈ ವಿಷಯವನ್ನು ನೀನೇ ನನಗೆ ಹೇಳಿರುವೆ. ಶತ್ರುನಾಶಕನೇ, ನೀನು ಆ ನಿನ್ನ ಪರಧರ್ಮವನ್ನು ಉಪದೇಶಿಸಿ ಬಹಳ ಕಾಲವು ಕಳೆದು ಹೋಗಿದೆಯಾದ ಕಾರಣ ಪ್ರಾಯಶಃ ಆ ಧರ್ಮವು ಮಧ್ಯಲೋಕದಲ್ಲಿ ಪ್ರಚಲಿತವಾಗಿರಲಾರದು. ಅಚ್ಯುತನೇ, ಭೂಮಂಡಲದಲ್ಲಾಗಲಿ ವೇದ ಗಂಗಗಳೇ ಮೂರ್ತಿಮತ್ತಾಗಿ ಬೆಳಗುತ್ತಿರುವ ಬ್ರಹ್ಮನ ಸಭೆಯಲ್ಲಾಗಲಿ ನಿನ್ನೊಬ್ಬನನ್ನು ಬಿಟ್ಟರೆ ಧರ್ಮದ ಉಪದೇಶಕನಾಗಲಿ ಧರ್ಮದ ಪ್ರವರ್ತಕನಾಗಲಿ ಧರ್ಮವನ್ನು ರಕ್ಷಿಸುವವನಾಗಲಿ ಬೇರೊಬ್ಬನಿಲ್ಲ. ಈ ಧರ್ಮಕ್ಕೆ ಪ್ರವರ್ತಕನು ರಕ್ಷಕನು ಮತ್ತು ಉಪದೇಶಕನು ನೀನೇ ಆಗಿರುವೆ. ಮೊದಲು ನೀನು ಮಧುವೆಂಬ ರಾಕ್ಷಸನನ್ನು ಸಂಹರಿಸಿ ವೇದಗಳನ್ನು ಹೇಗೆ ರಕ್ಷಿಸಿದೆಯೋ ಹಾಗೆಯೇ ಈಗ ವೇದ ಧರ್ಮಗಳನ್ನು ಸಂರಕ್ಷಿಸು. ನೀನು ನಿನ್ನ ಲೀಲೆಗಳನ್ನು ಉಪಸಂಹರಿಸಿಕೊಂಡು ಭೂಮಂಡಲವನ್ನು ಬಿಟ್ಟು ಹೊರಟು ಹೋದೆಯಾದರೆ ನಿನ್ನೊಡನೆಯೇ ನಷ್ಟವಾಗಿ ಹೋಗುವ ಪರಧರ್ಮವನ್ನು ಯಾರು ತಾನೇ ಹೇಳಬಲ್ಲರು? ಪ್ರಿಯಸಕನೇ, ನೀನು ಸಮಸ್ತ ಧರ್ಮಗಳ ರಹಸ್ಯಗಳನ್ನು ತಿಳಿದವನಾಗಿರುವೆ. ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಹುಟ್ಟಿಸುವ ಆ ಪರಧರ್ಮವನ್ನು ವರ್ಣಿಸಿ ಹೇಳು. ಯಾರು ಯಾವ ವಿಧದಿಂದ ಈ ಧರ್ಮವನ್ನು ಪರಿಪಾಲಿಸಬೇಕೆಂಬುದನ್ನು ಹೇಳುವ ಕೃಪೆ ಮಾಡು. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ ಮಹಾರಾಜ, ಸೇವಕರಲ್ಲಿ ಅಗ್ರಸರನಾದ ಉದ್ಧವನು ಹೀಗೆ ಪ್ರಶ್ನಿಸಲು ಭಗವಂತನಾದ ಶ್ರೀಕೃಷ್ಣನು ಅತ್ಯಂತ ಪ್ರಸನ್ನತೆಯಿಂದ ಮನುಷ್ಯರ ಕ್ಷೇಮದ ಸಲುವಾಗಿ ಸನಾತನ ಧರ್ಮಗಳನ್ನು ಹೇಳಲು ಉಪಕ್ರಮಿಸಿದನು. ಪ್ರಿಯ ಉದ್ಧವನೇ, ನೀನು ಕೇಳಿರುವ ಈ ಪ್ರಶ್ನೆಯು ಧರ್ಮಮಯವಾಗಿದೆ. ನಾನು ಹೇಳಿರುವ ಧರ್ಮದಿಂದ ವರ್ಣಾಶ್ರಮ ಧರ್ಮಿಗಳಾದ ಮನುಷ್ಯರಿಗೆ ಪರಮ ಕಲ್ಯಾಣ ಸ್ವರೂಪವಾದ ಮೋಕ್ಷವು ದೊರೆಯುತ್ತದೆ. ಆದ್ದರಿಂದ ಈ ಶ್ರೇಷ್ಠವಾದ ಧರ್ಮವನ್ನು ನಾನು ನಿನಗೆ ಉಪದೇಶಿಸುತ್ತೇನೆ. ಸಾವಧಾನ ಚಿತ್ತನಾಗಿ ಕೇಳು. ಕಲ್ಪದ ಆದಿಯಲ್ಲಿದ್ದ ಸತ್ಯಯುಗದಲ್ಲಿ ಎಲ್ಲ ಮನುಷ್ಯರಿಗೂ ಹಂಸ ಎಂಬ ಹೆಸರಿನ ಒಂದೇ ವರ್ಣವಿದ್ದಿತು. ಆ ಯುಗದಲ್ಲಿ ಜನರೆಲ್ಲರೂ ಹುಟ್ಟಿನಿಂದಲೇ ಕೃತಕೃತ್ಯತರಾಗಿದ್ದರಿಂದ ಆ ಯುಗಕ್ಕೆ ಕೃತಯುಗವೆಂದು ಹೆಸರಾಯಿತು. ಆ ಸಮಯದಲ್ಲಿ ಕೇವಲ ಓಂಕಾರವೇ ವೇದವಾಗಿದ್ದಿತು. ತಪಸ್ಸು, ಶೌಚ, ದಯೆ ಮತ್ತು ಸತ್ಯ ಎಂಬ 4 ಕಾಲುಗಳಿಂದ ಕೂಡಿದ ವೃಷಭ ರೂಪಧರವಾದ ಧರ್ಮವೇ ನಾನಾಗಿದ್ದೆನು. ಆ ಸಮಯದಲ್ಲಿ ಪಾಪರಹಿತವಾದ ಮತ್ತು ತಪೋನಿಷ್ಠರಾದ ಭಕ್ತಜನರು ಹಂಸ ಸ್ವರೂಪನಾದ ನನ್ನನ್ನು ಉಪಾಸನೆ ಮಾಡುತ್ತಿದ್ದರು. ಮಹಾಭಾಗನೇ, ಸತ್ಯಯುಗವು ಮುಗಿದ ನಂತರ ತ್ರೇತಾಯುಗವು ಪ್ರಾರಂಭವಾಗಲಾಗಿ ನನ್ನ ಹೃದಯದ ಶ್ವಾಸ ಪ್ರಶ್ವಾಸಗಳ ಮೂಲಕವಾಗಿ ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದ ರೂಪವಾದ 3 ವಿದ್ಯೆಗಳು ಪ್ರಕಟವಾದವು. ವೇದತ್ರಯದಿಂದ ಹುಟ್ಟಿದ ಹೌತ್ರ, ಅದ್ವೈರ್ಯವ, ಔದ್ಗರ್ತ ಎಂಬ 3 ಕರ್ಮಗಳಿಂದ ಕೂಡಿ ನಾನೇ ಯಜ್ಞಪುರುಷನಾದೆನು. ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣನು, ಭುಜಗಳಿಂದ ಕ್ಷತ್ರಿಯನು, ತೊಡೆಗಳಿಂದ ವೈಶ್ಯನು, ಕಾಲುಗಳಿಂದ ಶೂದ್ರರು ಹುಟ್ಟಿದರು. ಸ್ವಧರ್ಮ, ಸದಾಚಾರ ಇವರ ಲಕ್ಷಣಗಳಾಗಿದ್ದವು. ಉದ್ಧವ, ವಿರಾಟ್ ಪುರುಷನೆಂಬುವನು ಬೇರೆ ಯಾರೂ ಅಲ್ಲ, ನಾನೇ ಆಗಿದ್ದೇನೆ. ನನ್ನ ತೊಡೆಗಳಿಂದ ಗೃಹಸ್ಥಾಶ್ರಮವು, ಹೃದಯದಿಂದ ಬ್ರಹ್ಮಚರ್ಯಾಶ್ರಮವು, ವಕ್ಷಸ್ಥಳದಿಂದ ವಾನಪ್ರಸ್ಥಾಶ್ರಮವು, ಶಿರಸ್ಸಿನಿಂದ ಸನ್ಯಾಸಾಶ್ರಮವು ಹುಟ್ಟಿದವು. ಪುರುಷರ ಸ್ವಭಾವಗಳು ಅವರವರ ವರ್ಣಾಶ್ರಮಗಳ ಉತ್ಪತ್ತಿ ಸ್ಥಾನವನ್ನು ಅನುಸರಿಸಿ ಇರುತ್ತಿದ್ದರಿಂದ ಉತ್ತಮ ಸ್ಥಾನದಿಂದ ಹುಟ್ಟಿದವರು ಸ್ವಭಾವವು ಉತ್ತಮವಾಗಿಯೂ, ಮಧ್ಯಮ ಸ್ಥಾನದಿಂದ ಹುಟ್ಟಿದವರು ಸ್ವಭಾವವು
ಮಧ್ಯಮವಾಗಿಯೂ ನಿಕೃಷ್ಟ ಸ್ಥಾನದಿಂದ ಹುಟ್ಟಿದವರ ಸ್ವಭಾವವು ನಿಕೃಷ್ಟವಾಗಿಯೂ ಇರುತ್ತಿದ್ದಿತು. ಇನ್ನು ಅವರ ಸ್ವಭಾವಗನುಗುಣವಾದ ಧರ್ಮಗಳನ್ನು ಹೇಳುವೆನು ಕೇಳು. ಅತಿರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ, ತಪಸ್ಸು, ಪವಿತ್ರತೆ, ಸಂತೋಷ, ಕ್ಷಮಾಶೀಲತೆ, ಸರಳತೆ, ನನ್ನಲ್ಲಿ ಭಕ್ತಿಭಾವ, ದಯೆ, ಸತ್ಯ ಇವು ಬ್ರಾಹ್ಮಣ ವರ್ಣದ ಸ್ವಭಾವಗಳು. ತೇಜಸ್ಸು, ಬಲ, ಧೈರ್ಯ, ವೀರ್ಯ, ಕ್ಷಮೆ, ಉದಾರತೆ, ಉದ್ಯೋಗಶೀಲತೆ, ಸ್ಥಿರತೆ, ಬ್ರಾಹ್ಮಣರಲ್ಲಿ ಭಕ್ತಿ ಮತ್ತು ಐಶ್ವರ್ಯ ಸಂಗ್ರಹ ಇವು ಕ್ಷತ್ರಿಯನ ಸ್ವಾಭಾವಿಕವಾದ ಗುಣಗಳು. ಆಸ್ತಿಕತೆ, ದಾನಶೀಲತೆ, ದಂಭವಿಲ್ಲದೆ ಇರುವುದು, ಬ್ರಾಹ್ಮಣರ ಸೇವೆ, ಧನ ಸಂಗ್ರಹದಿಂದ ಸಂತುಷ್ಟಿ ಇವು ವೈಶ್ಯವರ್ಣದ ಸ್ವಭಾವಗಳು. ನಿಷ್ಕಾಪಟ್ಯದಿಂದ ದೇವತೆಗಳ, ಬ್ರಾಹ್ಮಣರ ಮತ್ತು ಗೋವುಗಳ ಸೇವೆ ಮಾಡುವುದು ಮತ್ತು ಅದರಿಂದ ದೊರೆತದ್ದಲ್ಲಿ ಸಂತೃಪ್ತಿ ಪಡುವುದು ಇವುಗಳು ಶೂದ್ರವರ್ಣದ ಸ್ವಭಾವಗಳು. ಕೊಳಕುತನ, ಸುಳ್ಳು ಹೇಳುವುದು, ಕಳ್ಳತನ, ನಾಸ್ತಿಕತೆ, ಕಾರಣವಿಲ್ಲದೆ ಕಲಹ, ಕಾಮ, ಕ್ರೋಧ, ದುರಾಸೆ ಇವೇ ಮೊದಲಾದವುಗಳು 4 ವರ್ಣಗಳಿಗೂ ಸೇರದ ಪರಮಾಧರ್ಮಿಗಳು ಸ್ವಭಾವಗುಣಗಳಾಗಿವೆ. ಅಹಿಂಸಾ, ಸತ್ಯಮಸ್ತೇಯ, ಮಕಾಮ, ಕ್ರೋಧ, ಲೋಭತ, ಭೂತಪ್ರಿಯಹಿತೇಹ ಚ ಧರ್ಮೋಯಂ ಸಾರ್ವವರ್ಣಿಕಃ. ಮನಸ್ಸಿನಿಂದ, ಮಾತಿನಿಂದ ಮತ್ತು ಶರೀರದಿಂದ ಯಾರೊಬ್ಬರನ್ನು ಹಿಂಸಿಸದೇ ಇರುವುದು, ಸತ್ಯನಿಷ್ಠೆ, ಕಳ್ಳತನ ಮಾಡದೇ ಇರುವುದು, ಕಾಮ, ಕ್ರೋಧ, ಲೋಭಗಳು ಇಲ್ಲದೆ ಇರುವುದು, ಪ್ರಾಣಿಗಳಿಗೆ ಹಿತವನ್ನುಂಟು ಮಾಡುವವರಲ್ಲಿ ಅಪೇಕ್ಷೆ ಇವು ಸರ್ವವರ್ಣ ಸಾಧಾರಣವಾದ ಧರ್ಮಗಳು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ಗರ್ಭಧಾನಾದಿ ಸಂಸ್ಕಾರ ಕ್ರಮದಿಂದ ಉಪನಯನ ಸಂಸ್ಕಾರದಿಂದ 2ನೇ ಜನ್ಮವನ್ನು ಪಡೆದು ಜಿತೇಂದ್ರಿಯರಾಗಿ ಗುರುಕುಲದಲ್ಲಿ ವಾಸ ಮಾಡಬೇಕು. ಆಚಾರ್ಯರು ಕರೆದಾಗ ಅವರ ಬಳಿಗೆ ಹೋಗಿ ವೇದಾಧ್ಯಯನವನ್ನು ಮಾಡಬೇಕು ಮತ್ತು ವೇದಾರ್ಥವನ್ನು ತಿಳಿದುಕೊಳ್ಳಬೇಕು. ವೇದಾಧ್ಯಯನದಲ್ಲಿ ನಿರತರಾದ ವಟುವು ಮೌಂಜಿಯನ್ನು ಧರಿಸಿರಬೇಕು. ಕೃಷ್ಣಾಜಿನವನ್ನು, ವರ್ಣಾನುಕ್ರಮವಾದ ಪಾಲಾಶಾದಿ ದಂಡಗಳನ್ನು, ಅಕ್ಷರಮಾಲೆಯನ್ನು, ಯಜ್ಞೋಪವೀತವನ್ನು, ಕಮಂಡಲವನ್ನು ಧರಿಸಿರಬೇಕು. ಜಟಾಧಾರಿಯಾಗಿರಬೇಕು. ಹಲ್ಲುಜ್ಜುವುದಕ್ಕೂ ಬಟ್ಟೆ ಒಗೆಯುವುದಕ್ಕೂ ಹೆಚ್ಚು ಸಮಯವನ್ನು ಬಳಸಬಾರದು. ಕೆಂಪು ಬಣ್ಣದಿಂದ ಕೂಡಿರದ ಆಸನದಲ್ಲಿ ಪವಿತ್ರ ಪಾಣಿಯಾಗಿ ಕುಳಿತುಕೊಳ್ಳಬೇಕು. ಸ್ನಾನ ಮಾಡುವಾಗ, ಭೋಜನ ಮಾಡುವಾಗಲೂ, ಹೋಮ ಜಪ ಕಾಲುಗಳಲ್ಲಿಯೂ, ಮಲ ಮೂತ್ರಗಳನ್ನು ವಿಸರ್ಜಿಸುವ ಸಮಯದಲ್ಲೂ ಮಾತನಾಡಬಾರದು. ಮೌನಿಯಾಗಿರಬೇಕು. ಬ್ರಹ್ಮಚಾರಿಯಾದವನು ಉಗುರುಗಳನ್ನು, ಕಂಕುಳಿನ ಮತ್ತು ಗುಹ್ಯಸ್ಥಾನಗಳಲ್ಲಿರುವ ರೋಮಗಳನ್ನು ಕತ್ತರಿಸಿಕೊಳ್ಳಬಾರದು. ರೇತೋ ನಾವಕಿರಯಜ್ಜಾತ ಬ್ರಹ್ಮವರ್ತಧರಃ ಸ್ವಯಂ ಅವಕೀರ್ಣೇ ವಗಾಹ್ಯಾಪ್ಸು ಯಥಾ ಸುಸ್ಥಿಪದಿಂ ಜಪೇತ್. ಬ್ರಹ್ಮಚರ್ಯ ವ್ರತವನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದ ಯಾವುದೇ ಸಮಯದಲ್ಲಿಯೂ ವೀರ್ಯಸ್ಖಲನವಾಗದಂತೆ ನೋಡಿಕೊಳ್ಳಬೇಕು. ಸ್ವಪ್ನವೇ ಮುಂತಾದ ಕಾರಣಗಳಿಂದ ಅಕಸ್ಮಾತ್ ಆಗಿ ವೀರ್ಯ ಸ್ಖಲನವಾಗಿ ಬಿಟ್ಟರೆ ವಟುವು ಒಡನೆಯೇ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿ ಪ್ರಾಣಾಯಾಮ ಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಬ್ರಹ್ಮಚರ್ಯವು ಸದಾ ಶುಚಿಯಾಗಿದ್ದು ಏಕಾಗ್ರ ಚಿತ್ತನಾಗಿ ಅಗ್ನಿ, ಸೂರ್ಯ, ಆಚಾರ್ಯ, ಗೋವುಗಳು, ಬ್ರಾಹ್ಮಣರು, ಗುರುಗಳು, ವೃದ್ಧರು, ದೇವತೆಗಳು ಇವರನ್ನು ಸೇವಿಸುತ್ತಾ 2 ಸಂಧ್ಯಾಕಾಲದಲ್ಲಿಯೂ ಮೌನದಿಂದಿದ್ದು ಸಂಧ್ಯಾವಂದನೆಯನ್ನು ಆಚರಿಸಬೇಕು. ಈಶ್ವರನಾದ ನಾನೇ ಆಚಾರ್ಯನೆಂದು ತಿಳಿಯಬೇಕು. ಆಚಾರ್ಯ ಸ್ವರೂಪದಲ್ಲಿ ನಾನೇ ಇರುವನೆಂದು ತಿಳಿಯಬೇಕು. ಆದುದರಿಂದ ಯಾವುದೇ ಕಾರಣದಿಂದಲೂ ಆಚಾರ್ಯನನ್ನು ಅವಮಾನಿಸಬಾರದು. ಸಾಮಾನ್ಯ ಮನುಷ್ಯನ ಬುದ್ಧಿಯನ್ನು ಅನುಸರಿಸಿ ಗುರುವಿನಲ್ಲಿ ದೋಷವೆಣಿಸಬಾರದು. ಗುರುವೆಂದರೆ ಸಕಲ ದೇವತಾ ಸ್ವರೂಪನೇ ಆಗಿದ್ದಾನೆ. ಸಾಯಂಕಾಲಗಳಲ್ಲಿ ಮತ್ತು ಪ್ರಾತಃ ಕಾಲಗಳಲ್ಲಿ ಭಿಕ್ಷಾನ್ನವನ್ನು ತಂದು ಗುರುವಿಗೆ ಒಪ್ಪಿಸಬೇಕು. ಭಿಕ್ಷಾನ್ನವು ಮಾತ್ರವಲ್ಲದೆ ಬೇರೇನಾದರೂ ದೊರೆತರೂ ಅದನ್ನು ಕೂಡ ಬ್ರಹ್ಮಚಾರಿಯು ಗುರುಗಳಿಗೆ ಒಪ್ಪಿಸಬೇಕು. ಅನಂತರ ಗುರುಗಳು ಆಜ್ಞಾನುಸಾರವಾಗಿ ಅತ್ಯಂತ ಸಂಯಮದಿಂದ ಭಿಕ್ಷಾನ್ನವನ್ನು ಯಥೋಚಿತವಾಗಿ ಉಪಯೋಗಿಸಿಕೊಳ್ಳಬೇಕು. ಆಚಾರ್ಯನು ಪ್ರಯಾಣ ಹೊರಟರೆ ಅವರ ವಸ್ತುಗಳನ್ನು ಹೊತ್ತುಕೊಂಡು ತಾನೂ ಅವರ ಹಿಂದೆ ಹೋಗಬೇಕು. ಅವರು ಮಲಗಿದರೆ ಅವರಿಗೆ ಸ್ವಲ್ಪ ದೂರದಲ್ಲಿಯೇ ತಾನೂ ಮಲಗಬೇಕು. ಅವರು ಆಯಾಸಗೊಂಡಿದ್ದರೆ ಅವರ ಬಳಿಯಲ್ಲೇ ಕುಳಿತು ಕೈಕಾಲುಗಳನ್ನು ಅಮುಕುತ್ತಾ ಶುಶ್ರೂಷೆ ಮಾಡಬೇಕು. ಆಚಾರ್ಯರು ಕುಳಿತಿದ್ದರೆ ಅವರ ಆಜ್ಞೆಯನ್ನು ನಿರೀಕ್ಷಿಸುತ್ತಾ ಕೈಜೋಡಿಸಿಕೊಂಡು ಅವರ ಪಕ್ಕದಲ್ಲಿಯೇ ನಿಂತಿರಬೇಕು. ಹೀಗೆ ತಾನು ಅವರ ಶಿಷ್ಯರಲ್ಲಿ ಅತ್ಯಂತ ಕನಿಷ್ಠನೆಂದು ಭಾವಿಸಿಕೊಂಡು ಅವರ ಸೇವೆಯಲ್ಲಿ ಸದಾ ತತ್ಪರನಾಗಿರಬೇಕು. ಹೀಗೆ ವಿದ್ಯಾಭ್ಯಾಸವು ಮುಗಿಯುವವರೆಗೂ ಅಖಂಡವಾದ ಬ್ರಹ್ಮಚರ್ಯ ವ್ರತದಿಂದಿರುತ್ತಾ ಶುಶ್ರೂಷಾ ನಿಯಮವನ್ನು ಪರಿಪಾಲಿಸುತ್ತಾ ಸಕಲವಾದ ಸುಖ ಭೋಗಗಳಿಂದಲೂ ವರ್ಜಿತನಾಗಿ ಗುರುಕುಲದಲ್ಲಿರಬೇಕು. ಒಂದು ವೇಳೆ ಬ್ರಹ್ಮಚಾರಿಯು ವೇದಗಳ ನೆಲೆಯಾದ ಬ್ರಹ್ಮಲೋಕಕ್ಕೆ ಹೋಗಲು ಬಯಸುವುದಾದರೆ ಸಾಂಗೋಪಾಂಗವಾದ ಅಧ್ಯಯನಕ್ಕಾಗಿ ನೈಷ್ಠಿಕ ಬ್ರಹ್ಮಚರ್ಯವೆಂಬ ಮಹಾವ್ರತವನ್ನು ಕೈಗೊಂಡು
ತನ್ನನ್ನು ಸಂಪೂರ್ಣವಾಗಿ ಗುರುವಿನ ಸೇವೆಗಾಗಿ ಅರ್ಪಿಸಿಕೊಂಡು ಬಿಡಬೇಕು. ಅಜೀರ್ವ ಪರ್ಯಂತನಾಗಿ ಗುರುಕುಲದಲ್ಲಿಯೇ ಇದ್ದು ಬಿಡಬೇಕು. ಅಂತಹ ನೈಷ್ಠಿಕ ಬ್ರಹ್ಮಚರ್ಯದ ಆಚರಣೆಯಿಂದ ಸಕಲ ಪಾಪಗಳನ್ನು ಕಳೆದುಕೊಂಡು ಬ್ರಹ್ಮವರ್ಚಸ್ಸಿನಿಂದ ಸಂಪನ್ನವಾಗುವ ಆಶೀಷನು ಅಗ್ನಿಯಲ್ಲಿ, ಗುರುವಿನಲ್ಲಿ, ತನ್ನಲ್ಲಿ, ಸಮಸ್ತ ಪ್ರಾಣಿಗಳಲ್ಲಿಯೂ ಪರಮ ಪುರುಷನಾದ ನನ್ನನ್ನು ಏಕೀಭಾವದಿಂದ ಕಾಣುತ್ತಾ ಗುರುವಿಗೂ ತನಗೂ ನನಗೂ ಯಾವುದೇ ವಿಧವಾದ ವ್ಯತ್ಯಾಸವೂ ಇಲ್ಲವೆಂದು ಭಾವಿಸಿಕೊಂಡು ನನ್ನನ್ನು ಉಪಾಸನೆ ಮಾಡಬೇಕು. ಗೃಹಸ್ಥರಲ್ಲದ ಬ್ರಹ್ಮಚಾರಿ, ವಾನಪ್ರಸ್ಥ ಮತ್ತು ಸನ್ಯಾಸಿಗಳು ಸ್ತ್ರೀಯರನ್ನು ದಿಟ್ಟಿಸಿ ನೋಡಬಾರದು, ಅವರನ್ನು ಮುಟ್ಟಬಾರದು, ಅವರೊಡನೆ ಸಲ್ಲದ ಮಾತುಗಳನ್ನು ಆಡಬಾರದು, ಹಾಸ ಪರಿಹಾಸಾದಿಗಳನ್ನು ತೊಡಗಬಾರದು, ಮೈಥುನದಲ್ಲಿ ತೊಡಗಿರುವ ಪ್ರಾಣಿಗಳನ್ನು ಕಣ್ಣೆತ್ತಿಯೋ ನೋಡಬಾರದು. ಉದ್ಧವ, ಶಚಿತ್ವ, ಆಚಮನ, ಸ್ನಾನ, ಸಂಧ್ಯಾವಂದನೆ, ಸರಳತೆ, ತೀರ್ಥ ಸೇವನೆ, ಜಪ, ಮುಟ್ಟಬಾರದ ವಸ್ತುಗಳನ್ನು ಮುಟ್ಟದೇ ಇರುವುದು, ತಿನ್ನಬಾರದ ಆಹಾರ ಪದಾರ್ಥಗಳನ್ನು ತಿನ್ನದೇ ಇರುವುದು, ಆಡಬಾರದ ಮಾತುಗಳನ್ನು ಆಡದೇ ಇರುವುದು, ಸಮಸ್ತ ಪ್ರಾಣಿಗಳಲ್ಲಿಯೂ ನಾನೇ ಇರುವನೆಂದು ಭಾವಿಸಿಕೊಳ್ಳುವುದು, ಮಾತು, ಮನಸ್ಸು ಮತ್ತು ಶರೀರಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು. ಈ ನಿಯಮಗಳ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಿ ಎಲ್ಲರಿಗೂ ಸಮಾನವಾಗಿದೆ. ಎಲ್ಲರೂ ಈ ನಿಯಮಗಳನ್ನು ಅಗತ್ಯವಾಗಿ ಪರಿಪಾಲಿಸಬೇಕು. ಏವಂ ಬೃಹದ್ವರ್ತದೋರೋ ಬ್ರಹ್ಮಹೋಗ್ನಿರಿವ ಜ್ವಲನ್ ಮದ್ವಕ್ತಸ್ಥಿರ್ವ ತಪಸ ದಗ್ಧಕರ್ಮಾಶಯೋ ಮಲಃ. ಹೀಗೆ ಮಹಾವ್ರತವನ್ನು ಕೈಗೊಂಡ ಬ್ರಾಹ್ಮಣನು ಅಗ್ನಿಯಂತೆ ಅನುಪಮವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಾ ತೀವ್ರವಾದ ಮತ್ತು ದೀರ್ಘಕಾಲದ ತಪಸ್ಸಿನಿಂದ ಕರ್ಮಾಶಯನ್ನು ಸುಟ್ಟು ಹಾಕಿ ನಿಷ್ಪಾಪನಾಗಿ ಮತ್ತು ನಿರ್ಮಲನಾಗಿ ನನ್ನ ಭಕ್ತನಾಗಿ ಕಡೆಯಲ್ಲಿ ನನ್ನನ್ನೇ ಸೇರುತ್ತಾನೆ. ಉದ್ಧವ, ನೈಷ್ಠಿಕ ಬ್ರಹ್ಮಚರ್ಯ ವ್ರತವನ್ನು ಕೈಗೊಳ್ಳಲು ಇಚ್ಛೆಯಿಲ್ಲದ ಗೃಹಸ್ಥನಾಗುವ ಆಶಯವಿದ್ದರೆ ವಿಧಿಪೂರ್ವಕವಾಗಿ ವೇದಾಧ್ಯಯನವನ್ನು ಸಮಾಪ್ತಗೊಳಿಸಿ ಆಚಾರ್ಯರಿಗೆ ಗುರು ದಕ್ಷಿಣೆಯನ್ನಿತ್ತು ಅವರ ಅನುಮತಿಯನ್ನು ಪಡೆದುಕೊಂಡು ಸಮಾವರ್ತನ ಸಂಸ್ಕಾರವನ್ನು ಮಾಡಿಕೊಂಡು ಸ್ನಾತಕವಾಗಿ ಬ್ರಹ್ಮಚಾರ್ಯಾಶ್ರಮವನ್ನು ಬಿಡಬೇಕು. ಬ್ರಹ್ಮಚಾರ್ಯಾಶ್ರಮವನ್ನು ಬಿಟ್ಟ ನಂತರ ಮದುವೆಯನ್ನು ಮಾಡಿಕೊಂಡು ಗೃಹಸ್ಥಾಶ್ರಮವನ್ನಾದರೂ ಸ್ವೀಕರಿಸಬಹುದು. ಚಿತ್ತ ಶುದ್ಧಿಯನ್ನು ಬಯಸಿ ವಾನಪ್ರಸ್ಥಾಶ್ರಮವನ್ನಾದರೂ ಸ್ವೀಕರಿಸಬಹುದು. ಬ್ರಾಹ್ಮಣನು ಚಿತ್ತಶುದ್ಧನೆಯಾಗಿದ್ದರೆ ಬ್ರಹ್ಮಚರ್ಯಾಶ್ರಮದಿಂದ ನೇರವಾಗಿ ಸನ್ಯಾಸಾಶ್ರಮವನ್ನೇ ಸ್ವೀಕರಿಸಬಹುದು ಅಥವಾ ಅನುಕ್ರಮವಾಗಿ ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಹೋಗಬಹುದು. ನನ್ನ ಭಕ್ತನಾದವನು ಆಶ್ರಮರಹಿತನಾಗಿ ವ್ಯತ್ಯಸ್ತವಾದ ರೀತಿಯಲ್ಲಿ ವ್ಯವಹರಿಸಬಾರದು. ಬ್ರಹ್ಮಚರ್ಯಾಶ್ರಮವಾದ ನಂತರ ಗೃಹಸ್ಥಾಶ್ರಮವನ್ನು ಬಯಸುವ ಬ್ರಹ್ಮಚಾರಿಯು ತನಗೆ ಅನುರೂಪಳಾದ ಶಾಸ್ತ್ರೀಯ ಲಕ್ಷಣಗಳಿಂದ ಸಂಪನ್ನಳಾದ ಕುಲೀನೆಯಾದ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳಬೇಕು. ತನಗಿಂತ ಚಿಕ್ಕವಳು, ತನ್ನ ವರ್ಣದವಳು ಆದ ಕನ್ಯೆಯನ್ನು ಕ್ಷಮಾನುಸಾರ ಮದುವೆ ಮಾಡಿಕೊಳ್ಳಬೇಕು. ಸವರ್ಣಿಯನ್ನು ಮದುವೆಯಾದ ನಂತರ ಇಚ್ಛೆ ಇದ್ದರೆ ತನಗಿಂತ ಕೆಳವರ್ಣದ ಕನ್ಯೆಯನ್ನು ಅನುಕ್ರಮವಾಗಿ ಮದುವೆಯಾಗಬಹುದು. ದ್ವಿಜರಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಯಜನ, ಅಧ್ಯಯನ ಮತ್ತು ದಾನ ಈ ಮೂರು ಕರ್ಮಗಳು ಸಮಾನವಾಗಿದೆ. ದ್ವಿಜರೆಲ್ಲರೂ ಈ ಮೂರು ಕರ್ಮಗಳನ್ನು ಅವಶ್ಯಕವಾಗಿ ಮಾಡಬೇಕು. ಆದರೆ ಪ್ರತಿಗ್ರಹ, ಅಧ್ಯಾಪನ ಮತ್ತು ಯಾಜನ ಈ ಮೂರು ಕರ್ಮಗಳು ಬ್ರಾಹ್ಮಣನಿಗೆ ಮಾತ್ರವೇ ಮೀಸಲಾಗಿದೆ. ದಾನ ತೆಗೆದುಕೊಳ್ಳುವುದು ತಪಸ್ಸನ್ನು, ತೇಜಸ್ಸನ್ನು, ಕೀರ್ತಿಯನ್ನು ಅಪಹರಿಸುವುದೆಂದೇ ಭಾವಿಸುವುದಾದರೆ ಪ್ರತಿಗ್ರಹವನ್ನು ಬಿಟ್ಟು ಕೇವಲ ಅಧ್ಯಾಪನ, ಯಾಜನಾದಿಗಳಿಂದಲೇ ಬ್ರಾಹ್ಮಣನು ಜೀವನವನ್ನು ನಿರ್ವಹಿಸಬಹುದು. ಅಧ್ಯಾಪನ, ಯಾಜನಗಳಲ್ಲಿಯೂ ದೋಷವಿರುವುದೆಂದು ಭಾವಿಸುವುದಾದರೆ ಬ್ರಾಹ್ಮಣನು ಉಚ್ಚಶೀಲ ವೃತ್ತಿಗಳಿಂದಾದರೂ ಜೀವನವನ್ನು ನಿರ್ವಹಿಸಬಹುದು. ಬ್ರಾಹ್ಮಣನ ಶರೀರವು ಅತ್ಯಂತ ದುರ್ಲಭವಾದದ್ದು ಮತ್ತು ಅಮೋಘವಾದದ್ದು. ತುಚ್ಛವಾದ ವಿಷಯೋಪಭೋಗಗಳನ್ನು ಭೋಗಿಸುವುದಕ್ಕಾಗಿ ಹುಟ್ಟಿದದ್ದಲ್ಲ. ಈ ಬ್ರಾಹ್ಮಣ ಶರೀರವು ಕಷ್ಟಪಡುವುದಕ್ಕಾಗಿಯೂ ಕಷ್ಟಪಟ್ಟು ಕಠೋರವಾದ ತಪಸ್ಸುಗಳನ್ನು ಆಚರಿಸುವುದಕ್ಕಾಗಿಯೂ ಅದರ ಫಲವಾಗಿ ಮರಣಾನಂತರದಲ್ಲಿ ಅನಂತವಾದ ಸುಖವನ್ನು ಅನುಭವಿಸುವ ಸಲುವಾಗಿಯೂ ಉತ್ಪತ್ತಿಯಾಗಿದೆ. ಯಾವ ಬ್ರಾಹ್ಮಣನು ತನ್ನ ಮಹತ್ತಾದ ಮತ್ತು ಪರಿಶುದ್ಧವಾದ ಧರ್ಮವನ್ನು ನಿಷ್ಕಾಮ ಭಾವದಿಂದ ಪರಿಪಾಲಿಸುವನೋ, ಶೀಲವೃತ್ತಿ, ಉಂಚ ವೃತ್ತಿಗಳಿಂದಲೇ ಜೀವನವನ್ನು ನಿರ್ವಹಿಸುವನೋ, ನನ್ನಲ್ಲಿಯೇ ಮನಸ್ಸನ್ನು ನೆಲೆಗಳಿಸಿರುವನೋ, ನನ್ನನ್ನು ಬಿಟ್ಟು ಉಳಿದ ಎಲ್ಲರಲ್ಲಿಯೂ ನಿರಾಸಕ್ತನಾಗಿರುವನೋ ಅಂಥವನು ಸನ್ಯಾಸಿಯಾಗದೆ ಗೃಹಸ್ಥಾಶ್ರಮದಲ್ಲಿಯೇ ಇದ್ದರೂ ಪರಮ ಶಾಂತಿರೂಪವಾದ ನನ್ನ ಪರಮಪದವನ್ನು ಸೇರುತ್ತಾನೆ. ನನ್ನನ್ನೇ ಪರಮಾಶ್ರಯವನ್ನಾಗಿ ಭಾವಿಸಿರುವ ಬ್ರಾಹ್ಮಣನು ಆಪತ್ತಿನಲ್ಲಿ ಸಿಕ್ಕಿಹಾಕಿಕೊಂಡಾಗ ಆತನನ್ನು ಯಾರು ರಕ್ಷಿಸುವರೋ ಅಂಥವರನ್ನು ನಾನು ಸಮುದ್ರದಲ್ಲಿ ಬಿದ್ದಿರುವ ಪ್ರಾಣಿಯನ್ನು ನೌಕೆಯು ರಕ್ಷಿಸುವಂತೆ ಬಹಳ ಬೇಗ ಆಪತ್ತುಗಳಿಂದ ಪಾರು ಮಾಡುತ್ತೇನೆ. ರಾಜನಾದವನು ತಂದೆಯಂತೆ ತನ್ನ ಸಮಸ್ತ ಪ್ರಜೆಗಳನ್ನು ಕಷ್ಟಗಳಿಂದ ಉದ್ಧರಿಸಬೇಕು. ಧೀರನಾದ ರಾಜನು ತನ್ನನ್ನು ತಾನೇ ಶತ್ರುಗಳಿಂದ ಸಂರಕ್ಷಿಸಿಕೊಳ್ಳುತ್ತಾ
ಗಜರಾಜನ ಸಮಯದಲ್ಲಿ ಇತರ ಆನೆಗಳನ್ನು ರಕ್ಷಿಸುವಂತೆ ತನ್ನನ್ನು ರಕ್ಷಿಸಿಕೊಳ್ಳುವುದಲ್ಲದೆ ಪ್ರಜೆಗಳನ್ನು ರಕ್ಷಿಸಬೇಕು. ಯಾವ ರಾಜನು ಹೀಗೆ ಪ್ರಜೆಗಳನ್ನು ಆಪತ್ತಿನಿಂದ ರಕ್ಷಿಸುವನೋ ಆತನು ತನ್ನ ಸಮಸ್ತವಾದ ಪಾಪಗಳಿಂದಲೂ ಮುಕ್ತನಾಗಿ ಅವಸಾನಾನಂತರದಲ್ಲಿ ಸೂರ್ಯನು ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿರುವ ರಥದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಇಂದ್ರನೊಡನೆ ಕೂಡಿಕೊಂಡು ಸ್ವರ್ಗ ಸುಖವನ್ನು ಅನುಭವಿಸುತ್ತಾ ಆನಂದ ತುಂದಿಲನಾಗಿರುತ್ತಾನೆ. ಒಂದು ವೇಳೆ ಬ್ರಾಹ್ಮಣನು ಪರಿಗ್ರಹ, ಅಧ್ಯಾಪನ, ಯಾಜನಗಳಿಂದ ಜೀವನವನ್ನು ನಡೆಸಲು ಅಸಮರ್ಥನಾಗಿ ವಿನಾಶವನ್ನು ಹೊಂದುವ ಪರಿಸ್ಥಿತಿ ಉಂಟಾದರೆ ಅಂತಹ ಆಪತ್ತಿನಿಂದ ಪಾರಾಗುವವರೆಗೂ ವೈಶ್ಯವೃತ್ತಿಯನ್ನಾದರೂ ಕೃಷಿ ವಾಣಿಜ್ಯವನ್ನಾದರೂ ಅವಲಂಬಿಸಿ ಜೀವನವನ್ನು ನಿರ್ವಹಿಸಬಹುದು. ವಾಣಿಜ್ಯದಿಂದಲೂ ಜೀವನವನ್ನು ನಿರ್ವಹಿಸುವುದು ಅಸಾಧ್ಯವೆನಿಸಿದರೆ ಖಡ್ಗವನ್ನು ಹಿಡಿದಾದರೂ ಕ್ಷತ್ರಿಯ ವೃತ್ತಿಯನ್ನು ಅವಲಂಬಿಸಿಯಾದರೂ ಜೀವನವನ್ನು ನಿರ್ವಹಿಸಬಹುದು. ಆದರೆ ಶ್ವಾನ ವೃತ್ತಿಯೆಂಬ ಕರೆಯಲ್ಪಡುವ ವೃತ್ತಿಯನ್ನು ಅವಲಂಬಿಸಿ ನೀಚರ ಸೇವೆಯಿಂದ ಜೀವನವನ್ನು ನಿರ್ವಹಿಸಬಾರದು. ಕ್ಷತ್ರಿಯನು ಪ್ರಜಾಪಾಲಕನು ಪಾಲನಾದ ಮೂಲಕವಾಗಿ ತನ್ನ ಜೀವನವನ್ನು ನಿರ್ವಹಿಸಲು ಸಾಧ್ಯವಾಗಿದ್ದಾಗ ಕೆಲವು ಸಮಯದವರೆಗೆ ಮಾತ್ರ ವೈಶ್ಯವೃತ್ತಿಯನ್ನು ಆಶ್ರಯಿಸಿಯಾಗಲಿ ಮೃಗಗಳನ್ನು ಬೇಟೆಯಾಡುವುದರಿಂದಾಗಲಿ ಬ್ರಾಹ್ಮಣರ ವೇಷವನ್ನು ಧರಿಸಿ ಬ್ರಾಹ್ಮಣರ ವೃತ್ತಿಯನ್ನು ಅವಲಂಬಿಸಿಯಾಗಲಿ ಜೀವನವನ್ನು ನಿರ್ವಹಿಸಬಹುದು. ಆದರೆ ಸೇವಾ ವೃತ್ತಿಯನ್ನು ಮಾತ್ರ ಅವಲಂಬಿಸಬಾರದು. ವೈಶ್ಯನೂ ಕೂಡ ತನ್ನದಾದ ವಾಣಿಜ್ಯ ವೃತ್ತಿಯಿಂದ ಜೀವನವನ್ನು ನಿರ್ವಹಿಸಲಾಗದಿದ್ದರೆ ತಾತ್ಕಾಲಿಕವಾಗಿ ಆಪತ್ತಿನಲ್ಲಿ ಪರಿಹಾರವಾಗುವವರೆಗೂ ಶೂದ್ರ ವೃತ್ತಿಯನ್ನಾದರೂ ಅವಲಂಬಿಸಿ ಸೇವಾ ವೃತ್ತಿಯಿಂದ ಜೀವನವನ್ನು ನಿರ್ವಹಿಸಬಹುದು. ಅಂತೆಯೇ ಶೂದ್ರನೂ ಕೂಡ ತನ್ನದಾದ ಸೇವಾ ವೃತ್ತಿಯಿಂದ ಜೀವನವನ್ನು ನಿರ್ವಹಿಸಲಾಗದಿದ್ದರೆ ಬಡಗಿ, ಕಮ್ಮಾರ, ಅಗಸ ಇವರ ವೃತ್ತಿಯನ್ನು ಆಶ್ರಯಿಸಿ ಜೀವನವನ್ನು ನಡೆಸಬಹುದು. ಇವೆಲ್ಲವೂ 4 ವರ್ಣದವರು ಆಪತ್ಕಾಲದಲ್ಲಿ ಆಶ್ರಯಿಸಬಹುದಾದ ವೃತ್ತಿಗಳಾಗಿವೆ. ಆಪತ್ತುಗಳಿಂದ ಪಾರಾದ ನಂತರ ಯಾವ ವರ್ಣದವರೇ ಆಗಲಿ ನಿಮ್ಮ ವರ್ಣದವರ ವೃತ್ತಿಯನ್ನು ಅವಲಂಬಿಸಿ ಜೀವನವನ್ನು ನಿರ್ವಹಿಸಬಾರದು. ಗೃಹಸ್ಥನಾದವನು ಪ್ರತಿನಿತ್ಯವೂ ವೇದಾಧ್ಯಯನ ರೂಪವಾದ ಬ್ರಹ್ಮಯಜ್ಞವನ್ನು, ತರ್ಪಣ ರೂಪವಾದ ಪಿತೃಯಜ್ಞವನ್ನು, ಹವನ ರೂಪವಾದ ದೇವಯಜ್ಞವನ್ನು, ಕಾಕಬಲಿ ರೂಪವಾದ ಭೂತಯಜ್ಞವನ್ನು, ಅನ್ನದಾನ ರೂಪವಾದ ಅತಿಥಿ ಯಜ್ಞವನ್ನು ಮಾಡುತ್ತಾ ನನ್ನ ಸ್ವರೂಪಭೂತರೇ ಆದ ಋಷಿ, ದೇವ, ಪಿತೃ, ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಪೂಜೆಯನ್ನು ಸಲ್ಲಿಸಬೇಕು. ಗೃಹಸ್ಥನಾದವನು ತಮ್ಮ ಸೇವಕ ವರ್ಗದವರಿಗಾಗಲಿ ಪ್ರಜಾವರ್ಗದವರನ್ನಾಗಲಿ ಜನಕ್ಕಾಗಿ ಪೀಡಿಸದೆ ಭಗವದ್ದಿಚ್ಛೆಯಿಂದ ಪ್ರಾಪ್ತವಾದ ಅಥವಾ ತನ್ನ ವೃತ್ತಿಯಿಂದ ಸಂಗ್ರಹಿಸಲ್ಪಟ್ಟ ಶುದ್ಧವಾದ ಧನದಿಂದ ನ್ಯಾಯವಾದ ರೀತಿಯಲ್ಲಿ ಯಜ್ಞಗಳನ್ನು ಮಾಡಬೇಕು. ಕುಟುಂಬಿಯಾದರೂ ಗೃಹಸ್ಥನಾದರೂ ಕುಟುಂಬದಲ್ಲಿಯೇ ಪತ್ನಿ ಪುತ್ರರಲ್ಲಿ ಆಸಕ್ತನಾಗಿರಬಾರದು, ಪ್ರಮತ್ತನಾಗಿರಬಾರದು, ಸದಾ ಜಾಗರೂಕನಾಗಿರಬೇಕು. ವಿದ್ವಾಂಸನಾದವನು ಈ ಲೋಕದ ಸುಖೋಪಭೋಗಗಳೆಲ್ಲವೂ ನಶ್ವರವಾಗಿರುವಂತೆಯೇ ಸ್ವರ್ಗಲೋಕದ ಸುಖೋಪಭೋಗಗಳ ನಶ್ವರವಾದದ್ದೆಂದು ತಿಳಿಯಬೇಕು. ದಾರಿ ಹೋಕರು ಅಕಸ್ಮಾತ್ತಾಗಿ ಸ್ವಲ್ಪ ಹೊತ್ತು ಒಂದೆಡೆಯಲ್ಲಿ ಸೇರಿರುವಂತೆ ಪತ್ನಿ, ಪುತ್ರ, ಬಂಧು ಬಳಗದವರು ಕಾಲಕರ್ಮ ಸಂಯೋಗದಿಂದ ಕೆಲವು ಕಾಲದವರೆಗೆ ಜೊತೆ ಕೂಡಿಕೊಂಡಿರುತ್ತಾರೆ. ಸ್ವಪ್ನದಲ್ಲಿ ಕಾಣುವ ವ್ಯಕ್ತಿಗಳು ನಿದ್ರೆಯು ಕೇಳಿದೊಡನೆಯೇ ನಾಶ ಹೊಂದುವಂತೆ ಕುಟುಂಬದ ಜನರು ಕಾಲಾನುಕ್ರಮದಲ್ಲಿ ಒಬ್ಬೊಬ್ಬರಾಗಿ ನಾಶ ಹೊಂದುತ್ತಾರೆ. ಹೀಗೆ ನನ್ನ ಭಕ್ತನು ವಿಚಾರ ಮಾಡಿ ಮನೆಯಲ್ಲಿ ನಾನು ನನ್ನದು ಎಂದು ಯಾವುದನ್ನು ಹೇಳಿಕೊಳ್ಳದೆ ಹೊರಗಿನಿಂದ ಬಂದ ಅತಿಥಿಯಂತೆ ಎಲ್ಲರಲ್ಲಿಯೂ ನಿರಾಸಕ್ತನಾಗಿರಬೇಕು. ಪತ್ನಿ ಪುತ್ರರೆಂಬ ಕುಟುಂಬದ ವ್ಯಾಮೋಹಕ್ಕೆ ಕಟ್ಟು ಬೀಳಬಾರದು. ನನ್ನ ಭಕ್ತನಾದ ಗೃಹಸ್ಥನು ಗೃಹಸ್ಥಾಶ್ರಮ ಮುಕ್ತವಾದ ಕರ್ಮಗಳ ಮೂಲಕವಾಗಿ ನನ್ನನ್ನು ಆರಾಧಿಸುತ್ತಾ ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸುತ್ತಾ ಗೃಹಸ್ಥನಾಗಿಯೇ ಇರಬಹುದು. ಪುತ್ರವಂತನಾಗಿದ್ದರೆ ವಾನಪ್ರಸ್ಥಾಶ್ರಮವನ್ನೇ ಸನ್ಯಾಶ್ರಮವನ್ನು ಸ್ವೀಕರಿಸಿ ಅರಣ್ಯಕ್ಕಾದರೂ ಹೋಗಬಹುದು. ಯಾವ ಗೃಹಸ್ಥನು ಕುಟುಂಬದಲ್ಲಿಯೇ ಆಸಕ್ತವಾದ ಮನಸ್ಸಿನಿಂದ ಕೂಡಿರುವನೋ ಪುತ್ರರ ಬಯಕೆ, ಹಣದ ಬಯಕೆ, ಹೆಂಡಿರ ಬಯಕೆ ಎಂಬ 3 ಬಯಕೆಗಳಿಂದ ಪೀಡಿಸಲ್ಪಡುತ್ತಿರುವನೋ, ಸ್ತ್ರೀಲಂಪಟನಾಗಿರುವನೋ, ಕೃಪಣ ಬುದ್ಧಿಯನ್ನು ಹೊಂದಿರುವನೋ ಅಂತಹ ಮೂರ್ಖನು ಎಲ್ಲವನ್ನೂ ನಾನು ನನ್ನದು ಎಂದು ಭಾವಿಸಿಕೊಳ್ಳುತ್ತಾ ಸಂಸಾರವೆಂಬ ಪಾಠದಿಂದ ಬಂಧಿಸಲ್ಪಡುತ್ತಾನೆ. ಮೂಢನಾದ ಗೃಹಸ್ಥನು ಹೀಗೆ ಹೇಳಿಕೊಂಡು ಹಲಬುತ್ತಿರುತ್ತಾನೆ, ಅಯ್ಯೋ, ನಾನಿಲ್ಲದಿದ್ದರೆ ಮುದುಕನಾಗಿರುವ ನನ್ನ ತಂದೆ ತಾಯಿಗಳು ಗತಿಯೇನು? ಅವರನ್ನು ನೋಡಿಕೊಳ್ಳುವವರು ಯಾರಿದ್ದಾರೆ? ನನ್ನ ಹೆಂಡತಿಯಂತೂ ಇನ್ನೂ ಚಿಕ್ಕವಳು. ನಾನಿಲ್ಲದಿದ್ದರೆ ಈ ಸಂಸಾರವನ್ನು ಹೇಗೆ ತಾನೇ ನಿರ್ವಹಿಸುವಳು? ಈ ಚಿಕ್ಕ ಮಕ್ಕಳನ್ನು ಹೇಗೆ ತಾನೇ ಕಾಪಾಡುವಳು? ನಾನಿಲ್ಲದಿದ್ದರೆ ದುಃಖ ಪರವಶರಾಗಿ ಅನಾಥರು ದೀನರು ಆಗುವ ಈ ನನ್ನ ಮಕ್ಕಳು ಹೇಗೆ ತಾನೇ ಜೀವಿಸುವರು? ಏವಂ ಗೃಹಾಶಯ ಕ್ಷಿಪ್ತ ಹೃದಯೋ ಮೂಢ ಧೀರಯಂ ಅತೃಪ್ತಾಸ್ಥಾನನುದ್ಯ ಯನ್ಮತೋಂಧ ವಿಶತೆ ನಮಃ.
ಹೀಗೆ ಮಂಕಬುದ್ಧಿಯಾದವನು ಗೃಹಸ್ಥನ ಸಂಸಾರ ವಾಸನೆಯಿಂದ ಅಪರಿಸಲ್ಪಟ್ಟು ಬುದ್ಧಿಯುಳ್ಳವನಾಗಿ ಪತ್ನಿ ಪುತ್ರರನ್ನೇ ಸದಾಕಾಲದಲ್ಲಿಯೂ ಚಿಂತಿಸುತ್ತಾ ಯಾವುದರಲ್ಲಿಯೂ ತೃಪ್ತಿ ಎಂಬುದನ್ನು ಕಾಣದೆ ಹತಾಶನಾಗಿ ಮರಣ ಹೊಂದಿ ಅಜ್ಞಾನದ ಕತ್ತಲೆಯಲ್ಲೇ ಬೀಳುವನು. ಅನಂತರ ತಾನು ಸಯೋನಿಯಲ್ಲಿ ಜನ್ಮ ತಾಳುವನು, ತಾಮಸ ಯೋನಿಯಲ್ಲಿ ಜನ್ಮ ತಾಳುವನು. ಮಹಾಪುರಾಣವು ಪರಮ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 17ನೇ ಅಧ್ಯಾಯವು ಮುಗಿಯಿತು. 8ನೆಯ ಸಂಪುಟವು ಮುಗಿಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಸದ್ಗುರ ಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತಿತಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ನಾರಾಯಣ ಮುಕುಂದ ಶ್ರೀವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ನಾರಾಯಣ ಮುಕುಂದ ಶ್ರೀವಾಸುದೇವ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ನಾರಾಯಣ ಗೋವಿಂದ ಶ್ರೀವಾಸುದೇವ. ನಾರಾಯಣ ಮುಕುಂದ ಶ್ರೀವಾಸುದೇವ. ಶ್ರೀವಾಸುದೇವ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ. 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 ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀಕೃಷ್ಣಾರ್ಪಣಮಸ್ತು.